ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನಕ್ಕೆ ಈಗ ವಿರಾಮವನ್ನು ಕೊಡಲಾಗಿದೆ. ಇದರ ನಡುವೆಯೂ ಕೂಡ ಅಧಿಕಾರ ಹಂಚಿಕೆಯ ಕೆಂಡ ಆರುವ ಹಾಗೆ ಕಾಣಿಸ್ತಾ ಇಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಳಿಕ ಫಾರ್ ದ ಫಸ್ಟ್ ಟೈಮ್ ಕ್ಯಾಬಿನೆಟ್ ಮೀಟಿಂಗ್ ಇವತ್ತು ನಡೀತಾ ಇದೆ. ಹಾಗಾದ್ರೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರಿಗೆ ಮೆಸೇಜ್ ಸಿಕ್ಕೇ ಬಿಡುತ್ತಾ? ಹೌದು, ವೆಜ್ಜು ನಾನ್ ವೆಜ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮೆಸೇಜ್ ಕ್ಯಾಬಿನೆಟ್ನಲ್ಲಿ ಇವತ್ತು ಸಚಿವರಿಗೆ ಸಿಗುತ್ತಾ ಬಿಗ್ ಮೆಸೇಜ್. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಚಿವ ಸಂಪುಟ ಮೀಟಿಂಗ್. ಸಿಎಂ ಡಿಸಿಎಂ ಎದುರೇ ಸಚಿವರಿಗೆ ಕದನ ವಿರಾಮದ ಕ್ಲಾರಿಟಿ ಸಿಗುತ್ತಾ? ಕದನ ವಿರಾಮದ ಬಗ್ಗೆ ಸಚಿವರಿಗೆ ಅಧಿಕೃತವಾಗಿ ಹೇಳುವಂತಹ ಚಾನ್ಸಸ್ ಇದೆಯಂತೆ. ಬಹಿರಂಗ ಹೇಳಿಕೆಯನ್ನ ನೀಡದಂತೆ ತಾಕೀತನ್ನ ಮಾಡ್ತಾರಾ ಸಿಎಂ ಸಿದ್ದರಾಮಯ್ಯನವರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಈಗಾಗಲೇ ಕುರ್ಚಿ ಕದನಕ್ಕೆ ಕದನ ವಿರಾಮವನ್ನ ಘೋಷಣೆ ಮಾಡಲಾಗಿದೆ. ಪ್ರತಿ ಗುರುವಾರದಂತೆ ಇವತ್ತು ಕೂಡ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಗೊಂದಲ, ರಾಜ್ಯ ಕಾಂಗ್ರೆಸ್ನಲ್ಲಿರುವಂತಹ ಗೋಜಲುಗಳಿಗೆ ತೆರೆ ಎಳೆಯುವಂತಹ ಕೆಲಸ ಆಗುತ್ತಾ ಅನ್ನುವಂತಹ ಕುತೂಹಲ. ಒಂದು ಕಡೆ ಇವರೇ ಕುರ್ಚಿ ಕದನ ಅಂತಾರೆ, ಮತ್ತೊಂದು ಕಡೆ ಇವರೇ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಾರೆ. ಸಚಿವರಿಗೆ ಕ್ಲಾರಿಟಿ ಇಲ್ಲ. ಕುರ್ಚಿ ಕದನ, ಕೆಲ ಸಚಿವರು ಸುಮ್ಮನಿದ್ರೆ ಕೆಲವರಿಂದ ಮಾರ್ಮಿಕ ಹೇಳಿಕೆ ಆಗ್ತಾ ಇದೆ. ಮತ್ತೆ ಗೊಂದಲವನ್ನು ಸೃಷ್ಟಿಸಿದರೆ ಸಮಸ್ಯೆ ಆಗಬಹುದೆಂಬ ಆತಂಕ ಇಬ್ಬರೂ ನಾಯಕರಲ್ಲಿದೆ. ಹೈಕಮಾಂಡ್ ತೀರ್ಮಾನದ ತನಕ ಗೊಂದಲವನ್ನು ಸೃಷ್ಟಿಸದಂತೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮನವಿ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ನಾವು ಸುಮ್ಮನಿದ್ದೇವೆ, ನೀವು ಸುಮ್ಮನಿರಿ ಅನ್ನುವಂತಹ ಸಂದೇಶವನ್ನು ಕೊಡ್ತಾರಾ ಇಬ್ಬರು ನಾಯಕರುಗಳು? ಹೈಕಮಾಂಡ್ ಸೂಚನೆ ಪಾಲನೆ ಮಾಡಿ ಅಂಥೇಳಿ ಆಜ್ಞೆಯನ್ನು ಕೊಡ್ತಾರಾ ಅಂಟಮಾಸ್? ಅದು ಈಗಿರುವಂತಹ ಪ್ರಶ್ನೆ, ಈಗಿರುವಂತಹ ಕುತೂಹಲ. ಬ್ರೇಕ್ಫಾಸ್ಟ್ ಮೀಟಿಂಗ್ನ ಬಳಿಕ ಕುರ್ಚಿ ಕದನಕ್ಕೆ ಅಲ್ಪ ವಿರಾಮ ಬಿದ್ದ ಬಳಿಕ ನಡೀತಾ ಇರುವಂತಹ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಇದು. ಡೀಟೇಲ್ಸ್ ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ನಾನಾ ನೀನಾ ಅನ್ನುವಂತಹ ಪರಿಸ್ಥಿತಿನೂ ಮುಗಿತು. ಇದರ ಬೆನ್ನಲ್ಲೇ ಫಾರ್ ದ ಫಸ್ಟ್ ಟೈಮ್ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಸಚಿವರಿಗೆ ಯಾವ ಮೆಸೇಜ್ ಪಾಸ್ ಆಗಬಹುದು? ಕ್ಲಾರಿಟಿ ಸಿಗುವ ಚಾನ್ಸಸ್ ಎಷ್ಟರ ಮಟ್ಟಿಗೆ ಇರುತ್ತೆ? ಪ್ರೇಮ್, ಇವತ್ತು ಸಚಿವ ಸಂಪುಟ ಸಭೆಯೂ ಕೂಡ ಇದೆ. ಸಚಿವ ಸಂಪುಟ ಸಭೆ ಮುಗಿದ ನಂತರ 4 ಗಂಟೆಗೆ ಎಲ್ಲ ಸಚಿವರ ಜೊತೆ ಮುಖ್ಯಮಂತ್ರಿಗಳು ಚರ್ಚೆ ಕೂಡ ಮಾಡ್ತಾರೆ ಬೆಳಗಾವಿ ಅಧಿವೇಶನ ತಯಾರಿ ಸಂಬಂಧಪಟ್ಟಂತೆ. ಈ ಎರಡೂ ಸಭೆಗಳು ಕೂಡ ಕುತೂಹಲ ಮೂಡಿಸಿರುವಂಥದ್ದು ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ. ಈಗಾಗಲೇ ಡಬಲ್ ಬ್ರೇಕ್ಫಾಸ್ಟ್ ಆಗಿದೆ ಸಿಎಂ ಡಿಸಿಎಂ ನಡುವೆ ಕಳೆದ ಶನಿವಾರ ಮತ್ತು ಕಳೆದ ಮಂಗಳವಾರ. ಆ ಬ್ರೇಕ್ಫಾಸ್ಟ್ ಆದ ನಂತರನೂ ಕೂಡ ಒಂದಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ ವಲಯದಲ್ಲಿ ನಡೆದಿದ್ದಾವೆ. ಎಲ್ಲವೂ ಗೊಂದಲಗಳಿಗೆ ಬ್ರೇಕ್ ಬಿದ್ದಿದೆ, ಭಿನ್ನಾಭಿಪ್ರಾಯ ಇಲ್ಲ, ಎಲ್ಲವೂ ಸ್ಮೂತ್ ಆಗಿ ಹೋಗ್ತಿದೆ ಅನ್ನುವಂತಹ ಪರಿಸ್ಥಿತಿ ಕಾಂಗ್ರೆಸ್ನಲ್ಲಿ ಇಲ್ಲ. ಈಗಾಗಲೇ ವೇಣುಗೋಪಾಲ್ ಅವರು ಕೂಡ ನನ್ನ ಮಂಗಳೂರಿಗೆ ಬಂದಿದ್ದಾರೆ. ಚುಟುಕಾಗಿ ಮುಖ್ಯಮಂತ್ರಿಗಳು ಕೂಡ ಒಂದು 10-15 ನಿಮಿಷ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ಕೂಡ ಎಲ್ಲ ಗಮನಿಸ್ತಾ ಇದೆ. ಆದರೂ ಕೂಡ ಎಲ್ಲ ಒಂದು ಕಡೆ ಸಚಿವರು ಶಾಸಕರು ಅಲ್ಲೊಂದು ಇಲ್ಲೊಂದು ಭಿನ್ನ ಅಭಿಪ್ರಾಯ, ಭಿನ್ನ ಒಂದು ರೀತಿಯಲ್ಲಿ ಅಪಸ್ವರ ಎತ್ತುವಂತಹ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಎರಡೂ ಸಭೆಗಳಲ್ಲೂ ಕೂಡ ಸಚಿವರಿಗೆ ಮುಖ್ಯವಾಗಿ ಸಿಎಂ ಮತ್ತು ಡಿಸಿಎಂ ಅವರು ಏನು ಸಂದೇಶ ಕೊಡ್ತಾರೆ ಅನ್ನುವಂಥದ್ದು ಕಾದು ನೋಡಬೇಕು. ಯಾಕೆಂದರೆ ಹೈಕಮಾಂಡ್ ಅವರು ಒಂದು ತೀರ್ಮಾನ ಮಾಡ್ತಾರೆ, ಅಲ್ಲಿವರೆಗೂ ಕೂಡ ನಾವು ಸುಮ್ಮನೆ ಇರಬೇಕು, ಗೊಂದಲ ಮಾಡ್ಕೋಬಾರ್ದು ಅಂತ ಸಿಎಂ ಡಿಸಿಎಂ ನಡುವೆ ಒಪ್ಪಂದ ಆಗಿದೆ. ಈಗ ಸಚಿವರು ಮತ್ತು ಶಾಸಕರ ಸಂಬಂಧಪಟ್ಟಂತೆ ಇವರ ಕಂಟ್ರೋಲ್ನಲ್ಲಿ ಸಿಗ್ತಾ ಇಲ್ಲ. ಕೆಲವರು ಅಲ್ಲಿ ಇಲ್ಲಿ ಮಾತಾಡ್ತಾ ಇದ್ದಾರೆ, ಗೊಂದಲ ಕೂಡ ಆಗ್ತಾ ಇದೆ. ಈಗ ಎಲ್ಲ ಸಚಿವರಿಗೂ ಕೂಡ ಆ ಸಂದೇಶ ಕೊಡ್ತಾರೆ, ನಾವು ಕೂಡ ಸುಮ್ಮನೆ ಇದ್ದೀವಿ, ನೀವು ಕೂಡ ಸುಮ್ಮನೆ ಇರಿ, ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬರುತ್ತೆ. ಯಾವುದೇ ಈಗ ಈ ಸಂದರ್ಭದಲ್ಲಿ ಗೊಂದಲ ಮಾಡ್ಕೊಳ್ಳೋದು ಬೇಡ, ಏನು ಸ್ವಲ್ಪ ದಿನಗಳ ಕಾಲ ಅಷ್ಟೇ, ಒಂದು ತೀರ್ಮಾನಕ್ಕೆ ಹೈಕಮಾಂಡ್ ಬರುತ್ತೆ. ಆದರೆ ಯಾರೂ ಕೂಡ ಗೊಂದಲ ನಿರ್ಮಾಣ ಮಾಡುವಂತಹ ಕೆಲಸ ಮಾಡಬಾರ್ದು, ಗೊಂದಲಕಾರಿ ಹೇಳಿಕೆಯನ್ನು ಕೊಡಬಾರ್ದು. ಈ ಒಂದು ಸಂದೇಶ ರವಾನೆ ಆಗುವ ಸಾಧ್ಯತೆ ದೊಡ್ಡ ಮಟ್ಟದಲ್ಲೇ ಇದೆ. ಮುಖ್ಯವಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಬ್ಬರು ಕೂಡ ಒಟ್ಟಾಗಿ ಸಂದೇಶ ರವಾನೆ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ನಿನ್ನೆನೂ ಕೂಡ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರನ್ನ ಭೇಟಿ ಮಾಡಿದ್ದಾರೆ. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಗೊಂದಲ ಮೂಡಿಸ್ತಾ ಇದ್ದಾವೆ. ಜೊತೆಗೆ ಮಂಗಳೂರಲ್ಲಿ ಸಿಎಂ ಪರ ಮತ್ತು DKಶಿ ಅವರ ಪರ ಘೋಷಣೆಗಳು ಎದ್ದಿದ್ದಾವೆ, ಅದು ವೇಣುಗೋಪಾಲ್ ಅವರ ಸಮ್ಮುಖದಲ್ಲಿ. ಹಾಗಾಗಿ ಎಲ್ಲ ಒಂದು ಕಡೆ ಗೊಂದಲಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಿಲ್ಲ. ಸಂಪೂರ್ಣವಾಗಿ ಬ್ರೇಕ್ ಹಾಕಬೇಕು ಹೈಕಮಾಂಡ್ ತೀರ್ಮಾನವರೆಗೆ ಅನ್ನುವಂತಹ ಒಂದು ನಿಲುವು ಸಿಎಂ ಡಿಸಿಎಂ ಅವರದು. ಹಾಗಾಗಿ ಈ ಒಂದು ಎರಡೂ ಸಭೆಗಳಲ್ಲಿ ಏನು ಸಂದೇಶ ಕೊಡ್ತಾರೆ, ಸಚಿವರನ್ನ ಸುಮ್ಮನಿರಿಸ್ತಾರ, ಸಚಿವರಿಗೆ ಹೈಕಮಾಂಡ್ ತೀರ್ಮಾನವರೆಗೂ ಕೂಡ ಮೌನವಾಗಿರಿ ಅನ್ನುವಂಥ ಸಂದೇಶ ನಾಟುತ್ತಾ, ಎಲ್ಲವೂ ಕೂಡ ಕುತೂಹಲ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟ, ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಒಂದು ತೆರೆ ಬೀಳುವಂತಹ ಸಾಧ್ಯತೆ, ಸಚಿವರಿಗೆ ಕ್ಲಾರಿಫಿಕೇಶನ್ ಸಿಗುವಂತಹ ಸಾಧ್ಯತೆ.